ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ನಮ್ಮ ಸಂಸಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ತಂದೆ ತಾಯಿ ಎಷ್ಟು ಪ್ರಾಮುಖ್ಯತೆನೋ ಹಾಗೆ ನಮ್ಮ ಧರ್ಮಗುರುಗಳು ಬಹಳ ಪ್ರಾಮುಖ್ಯತೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ನಮ್ಮ ತಂದೆ ತಾಯಿಗಳು ನಮ್ಮ ಸಂಸಾರ ಚೆನ್ನಾಗಲಿ, ನನ್ನ ಮಕ್ಕಳು ಚೆನ್ನಾಗಾಗಲಿ ಅಂತ ಅಂದ್ಕೊಂಡು ಎಷ್ಟು ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ರೀತಿ ನೀತಿಗಳಿಂದ ದಿನಚರಿ ಪಾಲನೆ ಮಾಡ್ಕೊಂಡು ಮಾಡ್ತಾರೆ. ಅದೇ ಥರ ಧರ್ಮಗುರುಗಳು ನನ್ನ ಸಮಾಜ, ನನ್ನ ಪ್ರಪಂಚ, ನನ್ನ ಜನಗಳು ಆರೋಗ್ಯವಾಗಿರಲಿ, ಯಾವುದೇ ತೊಂದರೆಗಳು ಬರಲಾರದಂತೆ ಇರಲೆಂದು ಹಗಲು ರಾತ್ರಿ ಸಮಾಜ ಸಲುವಾಗಿ ದುಡಿತಾ ಇರ್ತಾರೆ. ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸಮಾಜವನ್ನು ಒಂದುಗೂಡಿಸಲು ಪ್ರಯತ್ನ ಪಡ್ತಾರೆ ಎಲ್ಲ ಗುರುಗಳು. ಅದರಲ್ಲಿ ನಮ್ಮ ಧರ್ಮಗುರುಗಳು ಮಾನವ ಜನ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಾರೆ. ಆ ಗುರುಗಳಿಗೆ ನಮ್ಮ ಪ್ರಣಾಮಗಳು. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಏನು ವಿಷಯ ಅಂತಂದರೆ, ಮನೆಯಲ್ಲಿ ಹಿರಿಯರು ಏನೇ ಆಗಿ ಪ್ರಾಣತ್ಯಾಗವಾದಾಗ ಮನೆಯಲ್ಲಿ ಎಷ್ಟು ದುರಂತ, ಎಷ್ಟು ಅನಾಹುತಗಳು ಅಂದರೆ ಎಷ್ಟು ನಾವು ಲಾಸ್ ಮಾಡ್ಕೊಂಡಿರ್ತೀವಿ. ನಮ್ಮ ತಂದೆ ಅಥವಾ ತಾಯಿಗಳು ತೀರಿ ಹೋದಾಗ ನಮಗೆ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಅಂತ ಕೇಳಿದಾಗ ಎಷ್ಟು ಬೇಜಾರಾಗುತ್ತೆ. ಹಾಗೆ ನಮ್ಮ ಧರ್ಮಗುರುಗಳು, ನಮ್ಮ ಗುರುಗಳು ನಮ್ಮ ಸಮಾಜದಲ್ಲಿ ಸಮಾಜ ಬಗ್ಗೆ ಯೋಚನೆ ಮಾಡಿ ಸಮಾಜ ಸೇವೆ ಮಾಡುವವರು ಯಾರೇ ತಮ್ಮ ಶರೀರವನ್ನು ಬಿಟ್ಟಾಗ ಒಂದೆರಡು ದಿನಗಳಲ್ಲಿ ನೋಡಿ, ಈ ಪ್ರಕೃತಿ ಮಾತೆ ಈ ಪ್ರಪಂಚದಲ್ಲಿ ದೊಡ್ಡ ಅಲ್ಲೋಲ ಕಲ್ಲಾನ ಸೃಷ್ಟಿಯಾಗುತ್ತೆ. ನೀವು ಹಿಂದೆ ಚರಿತ್ರೆಗಳು ತೆಗೆದು ನೋಡಿ, ಗುರುಗಳು ಮಹಾನ್ ವ್ಯಕ್ತಿಗಳು ಅವರು ಪ್ರಾಣ ತ್ಯಾಗ ಮಾಡಿದಾಗ ಒಂದೆರಡು ದಿನಗಳ ಅಥವಾ ಒಂದು ವಾರದಲ್ಲಿ ಅತಿಯಾದ ಮಳೆ, ಅತಿಯಾದ ಬಿಸಿಲು, ಭೂಕಂಪ, ಸುನಾಮಿ ಏನೋ ಒಂದು ಥರದಾಗುತ್ತೆ. ನೀವು ನೋಡಿ, ಹಿಂದೆ ಏನೇನಾಗಿದೆ ಅಂತ ನೋಡಿ ನೀವು, ಅದರಲ್ಲಿ ಗೊತ್ತಾಗುತ್ತೆ ತಮಗೆ. ಅದಕ್ಕೋಸ್ಕರ ಕಾಪಾಡ್ಕೋಬೇಕು. ನಮ್ಮ ಸಂಸಾರದಲ್ಲಿ ನಮ್ಮ ತಂದೆ ತಾಯಿಗಳು, ನಮ್ಮ ಬಂಧುಗಳನ್ನು ಮತ್ತು ನಮ್ಮ ಸಮಾಜದಲ್ಲಿ ನಮ್ಮ ಗುರುಗಳನ್ನು ನಾವು ಕಾಪಾಡ್ಕೊಳ್ಳೋದು ಬೇಕಂತೆ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದಕ್ಕೆ ಗುರುವಿಗೆ ಒಂದು ನನ್ನ ಒಂದು ಕೃತಜ್ಞತೆ, ಗುರುವಿಗೆ ವಂದನೆಗಳು. ನೋಡಿ, ಗುರು ಬ್ರಹ್ಮವನ್ನು ಹೇಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.